ನಗರದ ಪ್ರಮುಖ ಮಾರ್ಕೆಟ್ನಲ್ಲಿರುವಂತಹ ಪಾರ್ಕಿಂಗ್ ಲಾಟ್ಸ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಾಸು ಕೊಟ್ಟು ಕಸದ ರಾಶಿಯಲ್ಲಿ ಕಾರ್ ನಿಲ್ಲಿಸೋ ಸ್ಥಿತಿ ಗ್ರಾಹಕರಿಗೆ ಬಂದಿದ್ದು ಪಾಲಿಕೆಯ ನಿರ್ವಹಣೆ ಬಗ್ಗೆ ಜನ ಬೇಸತ್ತು ಹೋಗಿದ್ದಾರೆ. ಕೆಆರ್ ಮಾರ್ಕೆಟ್ನಲ್ಲಿ ಪಾರ್ಕಿಂಗ್ ಅವ್ಯವಸ್ಥೆ, ತುಕ್ಕು ಹಿಡಿದು ಗಬ್ಬು ನಾರುತ್ತಿದೆ ಪಾರ್ಕಿಂಗ್ ಜಾಗ. ಬೇಡರ ಬಲೆ ಕಟ್ಟಿಕೊಂಡು ಸ್ಮಶಾನದ ರೀತಿ ಕಾಣುತ್ತಿರುವ ಪಾರ್ಕಿಂಗ್ ಪ್ಲೇಸ್, ಸುತ್ತ ಕತ್ತಲು, ಗಬ್ಬು ನಾರುತ್ತಿರುವ ಜಾಗ. ಈ ಮಧ್ಯೆ ತುಕ್ಕು ಹಿಡಿದು ಕೆಟ್ಟು ನಿಂತು ವರ್ಷಗಳೇ ಆದರೂ ತೆರವು ಆಗದ ವಾಹನಗಳು, ಕಸದ ರಾಶಿ ಮಧ್ಯದಲ್ಲೇ ಮಲಗಿರುವ ಹಸುಗಳು, ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಫೇಮಸ್ ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ಲಾಟ್ನಲ್ಲಿ. ಹೌದು, ಇದು ಕೆಆರ್ ಮಾರ್ಕೆಟಿನ ಪಾರ್ಕಿಂಗ್ ಪ್ಲೇಸ್. ಮಾರುಕಟ್ಟೆ ಸುತ್ತಮುತ್ತ ವಾಹನಗಳ ಪಾರ್ಕಿಂಗ್ಗೆ ನಿರ್ಬಂಧವನ್ನ ಹೇರಿ ಪಾಲಿಕೆ ವತಿಯಿಂದ ಪೇಯ್ಡ್ ಪಾರ್ಕಿಂಗ್ ಅನ್ನ ಮಾಡಲಾಗಿದೆ. ಆದ್ರೆ ಈ ಪಾರ್ಕಿಂಗ್ ಪ್ಲೇಸ್ ನೋಡಿದ್ರೆ ಜನ ಬಿಡಿ, ವಾಹನಗಳು ಬರೋದಕ್ಕೆ ಅಸಹ್ಯ ಪಡುತ್ತಿವೆ. ಪಾರ್ಕಿಂಗ್ ಪ್ಲೇಸ್ ಕಳೆದ 2 ವಾರದ ಹಿಂದೆ ಸುರಿದ ಮಳೆಗೆ ಸಂಪೂರ್ಣ ಜಲಾವೃತಗೊಂಡಿದ್ದು, ಅದಾದ ಬಳಿಕ ಪಾರ್ಕಿಂಗ್ ಪ್ಲೇಸ್ ಗಬ್ಬು ನಾರುತ್ತಿದೆ. ಬೆಂಗಳೂರು ಪಾಲಿಕೆ ಪಾರ್ಕಿಂಗ್ ಲಾಟ್ ಅನ್ನ ಕ್ಲೀನ್ ಮಾಡುವ ಕೆಲಸಕ್ಕೂ ಹೋಗಿಲ್ಲ. ಇದರಿಂದಾಗಿ ವಾಹನ ಸವಾರರು ಬೇಸತ್ತು ಹೋಗಿದ್ದಾರೆ. ಸರ್, ಪಾರ್ಕಿಂಗ್ ಇಲ್ಲ, ಕರೆಕ್ಟಾಗಿ ಪಾರ್ಕಿಂಗ್ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿಂದ ಅಲ್ಲಿಗೆ ಏನಿಲ್ಲ, ಕಾಸು ಇಸ್ಕೊತಾರೆ, ಇಲ್ಲಿ ಬಂದು ಏನೋ ಪಾರ್ಕಿಂಗ್ ಏನು ಮಾಡಲ್ಲ. ಮಾವು ಎಲ್ಲಿ ಬೇಕಾದ್ರೆ ಹಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ನೀಟ್ನೆಸ್ ಇಲ್ಲ ಅಷ್ಟೇ. ಮೇಂಟೆನೆನ್ಸ್ ಅವ್ರು ಏನೋ ನೋಡ್ಕೊಳ್ಳೋದಿಲ್ಲ. ಮೇಂಟೆನೆನ್ಸ್ ಅವ್ರು ಇಲ್ಲಿ ಏನು ಒಳಗಡೆ ಬರೋದು ಸರ್, ಅಲ್ಲಿ ಗೇಟ್ ಹತ್ರ ಅಮೌಂಟ್ ಇಸ್ಕೊತಾರೆ, ಹಂಗೆ ಹೋಯ್ತಾರೆ. ಸುಮ್ಮನೆ ಕಾಸು ಇಟ್ಕೊಂಡು ಸುಮ್ಮನೆ ಕುತ್ಕೊಳ್ಳೋದು ಅಷ್ಟೇ. ಇದನ್ನ ಕ್ಲೀನ್ ಮಾಡೋದು ಸಂಜೆ ಆದರೆ ಏನಿಲ್ಲ ಸರ್. ಅವ್ರು ಯಾರು ಬರ್ತಾರೆ, ಗುರ್ಸ್ತಾರೆ, ಹೋಯ್ತಾರೆ. ಎಲ್ಲಿ ಬೇಕಲ್ಲಿ ಮೇನಲ್ಲಿ ಗುರ್ಸ್ಕೊಂಡು ಹೋಯ್ತಾರೆ. ಇನ್ನು ಪಾರ್ಕಿಂಗ್ ಪ್ಲೇಸ್ ಕತ್ತಲಿಂದ ತುಂಬಿಕೊಂಡಿದೆ. ಸರಿಯಾಗಿ ದೀಪದ ವ್ಯವಸ್ಥೆ ಇಲ್ಲ. ನಿಲ್ಲಿಸಿದ ವಾಹನಗಳಿಂದ ಯಾರು ಏನೇ ಕದ್ರು ಅಥವಾ ವಾಹನಗಳಿಗೆ ಯಾರಾದ್ರೂ ಏನು ಮಾಡಿದ್ರು ಯಾರಿಗೂ ತಿಳಿಯೋದಿಲ್ಲ. ಇನ್ನು ಪಾರ್ಕಿಂಗ್ ತುಂಬೆಲ್ಲ ಜೇಡರ ಬಲೆ ತುಂಬಿಕೊಂಡಿದ್ದು, ಇದು ಯಾವುದೋ ಪಾಳು ಬಂಗಲೆಯ ರೀತಿ ಕಾಣಿಸ್ತಾ ಇದೆ. ಆದ್ರೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೂ ಕೂಡ ಇಲ್ಲಿ ಪಾರ್ಕಿಂಗ್ ಕಾಸು ಕಲೆಕ್ಟ್ ಮಾಡಲು ಸಿಬ್ಬಂದಿಗಳ ನೇಮಕ ಮಾಡಲಾಗಿದೆ. ಹಣ್ಣು ತರಕಾರಿ ತರಲು ಬಂದು ಪಾರ್ಕಿಂಗ್ ನಲ್ಲಿ ನಿಲ್ಲಿಸಿದ್ರೆ ರೋಗ ಫ್ರೀಯಾಗಿ ಸಿಗುತ್ತದೆ ಅಂತ ವಾಹನ ಸವಾರರು ಕಿಡಿಕಾರುತ್ತಿದ್ದಾರೆ. ಅದನ್ನ ಹೇಳಕ್ಕಾಗಲ್ಲ ಸರ್, ಹಿಂಸೆ ಅಂತ. ಗಾಡಿ ಪಾರ್ಕ್ ಮಾಡೋಕೆ ಒಳಗೋದೆ, ಅಲ್ಲಿ ಕಾಯಿಲೆ ಬಂದಿಲ್ಲ ಅಂದರೆ ಕಾಯಿಲೆ ಬರೋರು ಇಲ್ಲಿ ಬಂದರೆ ಕಾಯಿಲೆ ಬರುತ್ತೆ ಸರ್. ಕೋಡ್ ಅದು ಇದು ಎಲ್ಲಿಂದನೂ ಬರ್ತಾ ಇಲ್ಲ, ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ ಲಾಟಿಂದಾನೇ ಬರ್ತಾ ಇರೋದು. ಒಟ್ನಲ್ಲಿ ಪಾರ್ಕಿಂಗ್ ಪ್ಲೇಸ್ ಇಷ್ಟೊಂದು ಹದಗೆಟ್ಟಿ ಹೋಗಿದ್ರು ಪಾಲಿಕೆ ಸ್ವಚ್ಛತೆ ಕಡೆ ಗಮನ ಹರಿಸ್ತಾ ಇಲ್ಲ. ಗಂಟೆಗಟ್ಟಲೆ ನಿಂತ ವಾಹನಗಳಿಗೆ ಫೀಸ್ ಹಾಕದೆ ಬಿಡುತ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ. ಚರಣ್ ಮೂಡುಬಿದಿರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.